He flew to Lanka with it, and at its breath, Yama's messengers fled. ಯಾವಾಗ ಹನುಮಂತ ಆ ಸಂಜೀವಿನಿಯನ್ನು ತೆಗೆದುಕೊಂಡು ನೇರವಾಗಿ ಲಕ್ಷ್ಮಣನ ಕಡೆ ಹೋದನೋ, ಲಕ್ಷ್ಮಣನ ಸುತ್ತ ನಿಂತಹ ಯಮನ ದೂತರು ಎಲ್ಲರೂ ಕೂಡ ಮಾಯವಾದರು. ಅದರ ಅರ್ಥ ಲಕ್ಷ್ಮಣನ ಪ್ರಾಣ ಪಕ್ಷಿ ಮತ್ತೆ ತಿರುಗಿ ಬಂತು. ಆ್ಯಂಡ್ ಲಕ್ಷ್ಮಣ ರೋಸ್ ಟು ಹೀಸ್ ಫೀಟ್ ವಿತ್ ಅ ನ್ಯೂ ಲೈಫ್. ಸಂಜೀವಿನಿಯನ್ನು ತೆಗೆದುಕೊಂಡು ತಕ್ಷಣವೇ ಅವನಿಗೆ ಜೀವ ಬಂತು, ಎದ್ದು ನಿಂತ. ಸಚ್ ವಾಸ್ ದ ಪವರ್ ಆಫ್ ಸಂಜೀವಿನಿ. ಸಂಜೀವಿನಿದು ಅಂತಹ ಅದ್ಭುತ ಶಕ್ತಿ ಇತ್ತು. ಆ್ಯಂಡ್ ವೇರ್ ಇಟ್ ಗ್ರೀವ್ ದೇರ್ ಅರೋಸ್ ಅ ಸ್ಟ್ರೀಮ್ ವಿಚ್ ಕೇಮ್ ಡೌನ್ ದ ಮೌಂಟೇನ್ ಆ್ಯಂಡ್ ನೌ ಫ್ಲೋಸ್ ಪಾಸ್ ಯುವರ್ ಮೇಜೆಸ್ಟಿಸ್ ಫೀಟ್. ಯಾವಾಗ ಆ ಪ್ರದೇಶದಿಂದ ಸಂಜೀವಿನಿಯನ್ನು ತೆಗೆದುಕೊಂಡು ಹನುಮಂತ ಹೋದನೋ, ಆ ಸ್ಥಳದಿಂದ ಒಂದು ನೀರಿನ ಚಿಲುಮೆ ಹರಿಲಿಕ್ಕೆ ಪ್ರಾರಂಭ ಆಯಿತು. ಅದು ನೇರವಾಗಿ ಕೆಳಗೆ ಇಳಿದು ಬಂತು. ನಿಮ್ಮ ಹತ್ತಿರ ಹರಿತಾ ಇದೆಯಲ್ಲ ನೀರು, ನಿಮ್ಮ ಕಾಲಡಿ ಹರಿತಾ ಇದೆಯಲ್ಲ ನೀರು, ಅದು ಆ ನದಿಯದ್ದೇ. ಇಟ್ ಈಸ್ ಕಾಲ್ಡ್ ದ ವೇದ. ಅದರ ಹೆಸರು ವೇದ ಅಂಥೇಳಿ. ಇಟ್ಸ್ ವಾಟರ್ ಈಸ್ ದ ವೆರಿ ಲೈಫ್ ಬ್ಲಡ್ ಆಫ್ ಯುವರ್ ಮೇಜೆಸ್ಟಿಸ್ ಹಂಬಲ್ ಸಬ್ಜೆಕ್ಟ್ಸ್. ಈ ನದಿ ಸಾಮಾನ್ಯವಾದ ನದಿಯಲ್ಲ, ಜೀವ ನದಿ. ಇಡೀ ಸಾಮ್ರಾಜ್ಯದ ಎಲ್ಲ ಜನರಿಗೆ ಕುಡಿಲಿಕ್ಕೆ ನೀರು, ಪ್ರಾಣಿ ಪಕ್ಷಿಗಳಿಗೆ ನೀರು, ಹೊಲಗಳಿಗೆ ನೀರನ್ನು ಕೊಡ್ತಾ ಇರೋದು ಈ ನದಿಯಿಂದನೇ ಅಂತಂಥೇಳಿ ಮಾರ ಹೇಳ್ತಾನೆ. ಸಾಮಾನ್ಯವಾಗಿ ನೀವು ಈಗಿನ ಕಾಲದಲ್ಲಿ ಕೇಳಿದರೆ ಕರ್ನಾಟಕಕ್ಕೆ ಕೆಲವೊಂದಿಷ್ಟು ಜೀವ ನದಿಗಳು ಇರ್ತವೆ. ಅದರಲ್ಲಿ ಪ್ರಮುಖವಾದದ್ದು ದಕ್ಷಿಣ ಕರ್ನಾಟಕದಲ್ಲಿ ಅಂದರೆ ಕಾವೇರಿ, ಉತ್ತರ ಕರ್ನಾಟಕದಲ್ಲಿ ಅಂದರೆ ಕೃಷ್ಣ, ಹೀಗೆ ಹಲವಾರು ನದಿಗಳು. ಸಾಮಾನ್ಯವಾಗಿ ಕರ್ನಾಟಕದ ಜೀವ ನದಿ ಅಂದರೆ ಕಾವೇರಿ ಅಂತ ಕರೀತಾರೆ. ಹಾಗೆ ಇದು ಕೂಡ ಇಲ್ಲಿ ಮಾರ ಹೇಳ್ತಾನೆ, ವೇದ ಅನ್ನೋದು ಆ ಸಾಮ್ರಾಜ್ಯದ ಜೀವನದಿ ಅಂತಂಥೇಳಿ. ಕಿಂಗ್, ಡೂ ದ ವಾಟರ್ಸ್ ಫ್ಲೋ ಆನ್ ಆಲ್ ದ ಮಂತ್ಸ್ ಆಫ್ ದ ಇಯರ್. ರಾಜ ಸ್ವಲ್ಪ ಗಂಭೀರ ಆಗ್ತಾನೆ. ಈಗ ಗಂಭೀರವಾಗಿ ಕೇಳ್ತಾನೆ, ಈ ನದಿಯಲ್ಲಿ ನೀರು ವರ್ಷ ಪೂರ್ತಿ ಹರಿತದ? ಇದಕ್ಕೆ ಕೂಡ ಕಾರಣ ಇದೆ. ವರ್ಷ ಪೂರ್ತಿ ಹರಿಯೋ ನದಿ ಮಾತ್ರ ಜೀವ ನದಿ ಆಗಲಿಕ್ಕೆ ಸಾಧ್ಯ. ಆದರೆ ಮಾರ ಹೇಳ್ತಾನೆ, ಯುವರ್ ಮ್ಯಾಜೆಸ್ಟಿ, ಐ ಆಮ್ ಕಮಿಂಗ್ ಟು ಇಟ್. ದ ವಾಟರ್ ಹ್ಯಾಸ್ ಫ್ಲೋಡ್ ಆನ್ ಸಿನ್ಸ್ ದ ಡೇ ಹನುಮಾನ್ ಟುಕ್ ದ ಸಂಜೀವಿನಿ. ಮಾರ ಹೇಳ್ತಾನೆ, ಮಹಾಪ್ರಭುಗಳೇ, ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಯಾವಾಗ ಹನುಮಂತ ಸಂಜೀವಿನಿಯನ್ನು ಇಲ್ಲಿಂದ ತೆಗೆದುಕೊಂಡು ಹೋದ್ನೋ, ಆವಾಗಿನಿಂದ ನದಿ ಹರಿತಾನೇ ಇದೆ, ಯಾವಾಗಲೂ ಕೂಡ ನಿಂತಿಲ್ಲ. ದ ಫ್ಲೋಯಿಂಗ್ ಆಫ್ ದ ವಾಟರ್ ಹ್ಯಾಸ್ ನೆವರ್ ಸ್ಟಾಪ್ಡ್ ಆಫ್ಟರ್ ದ ಸಂಜೀವಿನಿ ವಾಸ್ ಟೇಕನ್ ಬೈ ಹನುಮಾನ್ ಟು ಲಂಕಾ. Its birth is in the fleeting mists of the mountain top, and it dances its way through rare flowers and forests which clothe the mountainside before it comes down to our village. ಈ ವೇದ ಎಂಬ ಪವಿತ್ರ ನದಿ ಯಾವುದೋ ಒಂದು ಸಣ್ಣ ಪ್ರದೇಶದ ಮೇಲೆ, ಯಾವುದೋ ಒಂದು ಸಾಧಾರಣ ಪ್ರದೇಶದ ಮೇಲೆ ಹುಟ್ಟಿದ್ದಲ್ಲ. ಬೆಟ್ಟದ ತುದಿಯ ಮೇಲೆ ಹುಟ್ಟುವ ಈ ನದಿ ಮಂಜು, ಹಲವಾರು ಹೂವುಗಳು, ಕಾಡಿನ ಗಿಡಗಳ ಮಧ್ಯೆ ಬರ್ತಾ ಇರ್ತದೆ. ಆ ಕಡೆ ಈ ಕಡೆ ಹರ್ಕೊಂತ ಎಲ್ಲಿಗೆ ಬರ್ತದೆ ಅಂದ್ರೆ ಈ ಹಳ್ಳಿಯವರೆಗೆ ಬರ್ತದೆ. ಸಾಮಾನ್ಯವಾಗಿ ನದಿಗಳು ಹುಟ್ಟೋದೇ ಬೆಟ್ಟದ ತುದಿಯ ಮೇಲೆ. ಉದಾಹರಣೆಗೆ ಕಾವೇರಿ ನೋಡ್ರಿ, ಕಾವೇರಿ ಎಲ್ಲ ಹುಡ್ತದ. ಆಮೇಲೆ ಕೃಷ್ಣ ನೋಡ್ರಿ, ಅದು ಕೂಡ ಬೆಟ್ಟಗಳ ಮಧ್ಯದಲ್ಲಿ ಹುಡ್ತದೆ. ಮಹಾರಾಷ್ಟ್ರದಾಗ ತುಂಗಾ, ಭದ್ರಾ, ಕಾಳಿ ಇವೆಲ್ಲವುಗಳು ಕೂಡ ಬಹುತೇಕವಾಗಿ ಬೆಟ್ಟಗಳ, ಕಡಿದಾದ ಬೆಟ್ಟಗಳ ಹಾಗೂ ಅತ್ಯಂತ ಸಂಪದ್ಭರಿತ ಅರಣ್ಯಗಳ ಮಧ್ಯೆ ಹುಟ್ಟುತ್ತವೆ. ಇಲ್ಲಿ ಕೂಡ ಅದು ಸತ್ಯ ಆಗ್ತದೆ. ಆ್ಯಂಡ್ ವಾಟ್ ಡು ವಿ ಡೂ ಮೈ ಲಾರ್ಡ್? ಹಿಯರ್ ಐ ವಿಲ್ ರಿಪೀಟ್ ದಿಸ್ ಕಮಾಂಡ್ ಆಫ್ ದ ಗಾಡೆಸ್. ಯಾವಾಗ ನದಿಯು ಧುಮ್ಮುಕ್ಕಿ ಹರಿದು ಈ ಹಳ್ಳಿಗೆ ಬರ್ತಾ ಇರ್ತದೋ, ಆದರೆ ನಾವು ಮಾಡೋದು ಏನು? ಈಗ ನಾನು ಹೇಳ್ತಾ ಇಲ್ಲ ಈ ಮಾತುಗಳನ್ನು, ದೇವಿ ನನ್ನ ಕನಸಿನಲ್ಲಿ ಬಂದು ಹೇಳಿದಾಳೆ.
ಆ ಮಾತುಗಳನ್ನು ಕೇಳಿ ಮಹಾಪ್ರಭುಗಳೇ ಅಂಥೇಳಿ ಆ ಮಾರ ಹೇಳ್ತಾನೆ. I saw her in a vision as I lay in my hut. I had never seen her before. She stood before me, her tresses flying in the wind. There were stars in her coronet. A ruby as big as the eyes of that elephant sparkled on her forehead. ಮಾರ ಹೇಳ್ತಾನೆ, ಯಾವಾಗ ಕನಸಿನಲ್ಲಿ ದೇವಿ ನನ್ನ ಎದುರು ಬಂದು ನಿಂತಿದ್ಲೋ ಆಕೆಯ ವೇಷ ಕಾಳಿಯ ವೇಷ ಆಗಿತ್ತು. ರುದ್ರಮಯವಾಗಿ ಕಾಣ್ತಾ ಇದ್ಲು, ಕೋಪಗೊಂಡಂತೆ ಕಾಣ್ತಾ ಇದ್ಲು. ಅವಳ ಹಣೆಯಲ್ಲಿ ಕೆಂಪಾದ ಕುಂಕುಮ, ಕೂದಲುಗಳನ್ನು ಹಾಗೆ ಬಿಟ್ಟುಕೊಂಡಿದ್ಲು. ಆಮೇಲೆ ಆಕೆಯ ಕಿರೀಟಗಳ ಮೇಲೆ ನಕ್ಷತ್ರಗಳೇ ತುಂಬಿದ್ವು. ಅವಳ ಕಣ್ಣುಗಳು ಆನೆಗಳಷ್ಟು ದೊಡ್ಡ ಆಗಿದ್ವು. Her garment was of gold woven with lightning. ಅವಳ ಉಡುಪು ಬಂಗಾರದು ಮತ್ತು ಅಷ್ಟೇ ಅಲ್ಲ, ಮಿಂಚು ಅದರ ಜೊತೆಗೆ ಕೂಡಿತ್ತೇನೋ ಅಂತೇಳಿ ಅನ್ನಿಸ್ತಾ ಇತ್ತು. I looked at her and I knew it was the mother. ಒಂದು ಬಾರಿ ನಾನು ಆಕೆಯನ್ನು ನೋಡಿದೊಡನೆ ಅನ್ನಿಸ್ತು ಅವಳು ಕಾಳಿ ಮಾತೇನೆ ಅಂತ. I fell at her feet and she said. ನೋಡಿದಾಕ್ಷಣ ಅವಳ ಪಾದಗಳಿಗೆ ಎರಗಿದೆ ಅವಳು ಹೇಳ್ತಾ ಹೋದ್ಲು, The river Veda, which you see at the foot of the hill and from which you drink water, is my very own plaything. ನಿಮ್ಮ ಊರಿಗೆ ಹರಿದು ಬರುವಂತಹ ನದಿ ಇದೆಯಲ್ಲ, ಅದು ನನ್ನ ಸೃಷ್ಟಿಯೇ. It carries in its bosom the nectar which revives gods and nourishes mortals. ಆ ನದಿಯ ಮಧ್ಯ ಭಾಗದಲ್ಲಿ ಅಮೃತವಿದೆ. ಆ ಅಮೃತ ಎಲ್ಲ ದೇವತೆಗಳನ್ನು ಕಾಪಾಡ್ತಾ ಇದೆ, ಪೋಷಣೆ ಮಾಡ್ತಾ ಇದೆ. But when the summer sun bakes your soil, I keep my pet sheltered in the cool glades of the mountain, and then you die of drought. ಆದರೆ ಬೇಸಿಗೆ ಕಾಲದಲ್ಲಿ ಯಾವಾಗ ಎಲ್ಲ ಭೂಮಿಯು ಒಣಗಲಿಕ್ಕೆ ಪ್ರಾರಂಭ ಆಗ್ತದೋ ಆವಾಗ ಆ ವೇದ ನದಿಯ ನೀರನ್ನು ಹರಿಲಿಕ್ಕೆ ಮುಂದೆ ಬಿಡೋದಿಲ್ಲ. ನಾನು ನನ್ನ ಹತ್ತಿರವೇ ಇಟ್ಟುಕೊಳ್ತೇನೆ. ಆವಾಗ ನೀವು ನೀರಿಲ್ಲದೆ ಹಾಹಾಕಾರದಿಂದ ಬರಗಾಲದಿಂದ ಸಾಯ್ತೀರಿ. When summer ends, you have water again. You take what you want and allow the precious stream to dissipate and perish in the foul marshes far off. ಆದರೆ ಪ್ರತಿ ಬೇಸಿಗೆ ಕಾಲ ನೀರಿಲ್ಲದೆ ಪರದಾಡುವ ನೀವು ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದಾಗ, ಅಧಿಕವಾಗಿ ಬಂದಾಗ ಅದನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ, ಬದಲಾಗಿ ಹರಿಲಿಕ್ಕೆ ಬಿಟ್ಟುಬಿಡ್ತೀರಿ. ಅದು ವ್ಯರ್ಥವಾಗಿ ಹರಿದು ಹೋಗುತ್ತೆ. I command you, tell your king to build a tank and not to let Veda leave this village. ಹಾಗಾಗಿ ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೀನಿ, ನಿಮ್ಮ ರಾಜನಿಗೆ ಹೇಳು, ಈ ನದಿಯ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟುವಂತಂತ ಹೇಳಿ. ಆಮೇಲೆ ನೀರು ಅಲ್ಲಿಯೇ ಶೇಖರಣೆಗೊಳ್ಳುತ್ತೆ ಅಂತಂತ ಹೇಳಿ. ಗಿವ್ ಹರ್ ಹೋಮ್, ಆಕೆಗೆ ಒಂದು ಮನೆಯನ್ನು ಕೊಡಿ, ಶಾಶ್ವತವಾದ ತಾಣವನ್ನು ಕೊಡಿ, ಅಲ್ಲಿಯೇ ಇರ್ತಾಳೆ ಅವಳು ಅಂಥೇಳಿ ದೇವಿ ಹೇಳ್ತಾಳೆ. These were the words of the goddess. I have repeated them. Your majesty may trample me down under your elephant now. So after saying the very words of the goddess, the person called Mara says, all right, the words which I uttered now are not mine. Whatever had been said by the goddess, I am just repeating. If you feel that the matter which I have told now is not at all useful, you can give me any punishment. You can trample me, you can crush me under the feet of the elephant which is standing there. Like this, the person called Mara says, to which king answers, far from it. You have the grace of gods upon you. Your words are weighty. When we return this way tomorrow, accompany us to the capital. ರಾಜ ಹೇಳ್ತಾನೆ, ಎಂಥ ಭಾಗ್ಯವಂತ ನೀನು, ನಿನಗೆ ದೇವರ ಕೃಪೆ ಇದೆ. ನಿನ್ನ ಪ್ರತಿಯೊಂದು ಮಾತು ಕೂಡ ತೂಕವನ್ನು
ಹೊಂದಿವೆ. ಯಾವಾಗ ನಾವು ನಮ್ಮ ಕೆಲಸವನ್ನು ಮುಗಿಸಿಕೊಂಡು ತಿರುಗಿ ಅರಮನೆಗೆ ಹೊರಟಲಿಕ್ಕೆ ಪ್ರಯಾಣ ಪ್ರಾರಂಭ ಮಾಡ್ತೇವೋ ಆವಾಗ ನೀನು ಕೂಡ ನನ್ನ ಜೊತೆ ಬಾ ಅಂತ ಹೇಳ್ತಾನೆ. ಅದಕ್ಕೆ ಮಾರ, "Forgive me, gracious one, I have only these rags to wear, and I am Mara the mad. How can I follow your majesty to the capital?" Mara becomes hesitated to accompany the king while returning. He gives the reasons for that. He says, "I am not at all a worthy person to give company to you, to come along with you, and I don't have a better cloth to wear so that I can maintain the dignity. I am just an unworthy dog, and I am called usually as mad amongst the villagers. So how can I come along with you to the capital of the kingdom? It is impossible, majesty." Like this he says. He wants forgiveness, or he wants excuse from the king. ಮಾರ ತನಗೆ ಇದು ಅಸಾಧ್ಯ ರಾಜನ ಜೊತೆ ತಿರುಗಿ ಅರಮನೆಗೆ ಹೋಗಲು ಕಾರಣ ತಾನೊಬ್ಬ ಹುಚ್ಚ, ತನ್ನ ಜೊತೆ ಯಾವುದೇ ಸರಿಯಾದ ಬಟ್ಟೆ ಇಲ್ಲ ಅಂತಂತೆ ಹೇಳ್ತಾನೋ. ಆವಾಗ ರಾಜ, "ಅವರ್ ಕಮಾಂಡ್ ಈಸ್ ಕ್ಲಿಯರ್." ನನ್ನ ಆಜ್ಞೆ ಆಗಿದೆ. "I have already told you. I don't want to repeat it once again. You need to accompany me while returning. That's all." Like this the king says. ಯಾವಾಗ ಮಾರ ಒಂದಿಲ್ಲ ಒಂದು ಕಾರಣಗಳನ್ನು ಹೇಳ್ತಾ ಹೋಗ್ತಾನೋ ಆವಾಗ ರಾಜ ಹೇಳ್ತಾನೆ, "ನಾನು ಆಜ್ಞೆಯನ್ನು ಮಾಡಾಗಿದೆ, ನೀನು ಕೇಳಲೇಬೇಕು." ಅಂದಾಗ ಮಾರ, "ಐ ಒಬೇ, ಅಪ್ಪಣೆ ಆಗಲಿ ಮಹಾಸ್ವಾಮಿ" ಅಂತಂಥೇಳಿ ಮಾರ ಹೇಳ್ತಾನೆ.